ಈಗ ಇನ್ನೊಂದು ಏನಂದರೆ ಒಂದು ರೀತಿ ಆತಂಕ ಇದೆ ಸರ್. ಬಡವರು, ಅಲ್ಪಸಂಖ್ಯಾತ ಸಮುದಾಯದವರು, ಹಿಂದುಳಿದ ವರ್ಗಗಳು, ಆ ವರ್ಗಗಳಿಗೆ ಸೇರಿದಂಥ ಜನರು ಅಥವಾ ಅಲ್ಲ ಲಿಟ್ರೇಟ್ ಅಂತ ಹೇಳಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಿತರಲ್ಲ. ದೇ ಆರ್ ನಾಟ್ ಲರ್ನೆಡ್ ಆ್ಯಂಡ್ ಲಿಟ್ರೇಟ್ ಪೀಪಲ್. ಅವರು ಎಲ್ಲೋ ಒಂದು ಕಡೆ ಇದರಿಂದ ಹೊರಗೆ ಉಳಿದು ಬಿಡ್ತಾರೆ ಅನ್ನೋ ಒಂದು ಆತಂಕ ಇದೆ ಸರ್. ಅದಕ್ಕಾಗಿ ವಿಶೇಷವಾದಂಥ ಏನಾದರೂ ಚಿಂತನೆ? ಈಗ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್. ಪ್ರತಿಯೊಂದು ಅರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಬೇಕು ಎಂಬುದೇ ಈ ಎಂಟೈರ್ ಪ್ರಾಸೆಸ್ದು ವಿಶೇಷತೆ. ಸೊ ಆ ನಿಟ್ಟಿನಲ್ಲಿ ಈಗ ತಾವು ನೋಡಿದರೆ, ನಾನು ಮ್ಯಾಪಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ, ಈಗಾಗಲೇ ಕನ್ನಡ ರಾಜ್ಯದಲ್ಲಿ 91.61% ಮ್ಯಾಪಿಂಗ್ ಮಾಡಿದ್ದೀವಿ. 125ಕ್ಕೂ ಮೇಲ್ಪಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಮುಂದುವರಿತಾನೂ ಇರುತ್ತದೆ, ಅದೇನು ಸ್ಟಾಪ್ ಆಗಿಲ್ಲ. ಅದರಿಂದ ಖಂಡಿತವಾಗಿ ನಮ್ಮ ಪ್ರಾಸೆಸ್ಸಲ್ಲಿ ಎಲ್ಲ ಅರ್ಹ ಮತದಾರರು ಅವರು ಎನ್ಯುಮರೇಷನ್ ಫಾರ್ಮ್ ನಾವು ವಿತರಣೆ ಮಾಡ್ತೀವಿ. ಅವರು ಸೈನ್ ಮಾಡಿ ಕೊಟ್ಟರೆ ಸಾಕು. ಯಾರಿಗಾರು ಕನ್ನಡ ಓದಲಿಕ್ಕೆ ಬರಲ್ಲ, ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇಡ್ತಾಯಿದ್ದೀವಿ, ಅಲ್ಲಿ ಹೋದರೆ ಅನುಕೂಲ ಮಾಡ್ತಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಪ್ರತಿಯೊಂದು ವಾರ್ಡ್ಗೂ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಅದರ ಸಂಪೂರ್ಣ ಮಾಹಿತಿ ವೆಬ್ಸೈಟಲ್ಲಿ ಲಭ್ಯ ಇದೆ. ಈ ಮಾಹಿತಿಯನ್ನು ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ. ಎರಡನೇದು, ಈಗ ನಮ್ಮ ಅಧಿಕಾರಿಗಳು ತೊಗೊಂಡ್ರೆ ಸುಮಾರು 68,000ಕ್ಕೂ ಮೇಲ್ಪಟ್ಟ ಆಫೀಸರ್ಸ್ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ವತಿಯಿಂದ ನೋಡಿದರೆ ಪ್ರತಿ ಒಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆಫ್ ಇನ್ ಕರ್ನಾಟಕ ದೇ ಅಪಾಯಿಂಟೆಡ್ BLAs. ಈಗ ನೋಡಿದರೆ 1,15,000 ಬೂತ್ ಏಜೆಂಟ್ಸನ್ನು ನಮ್ಮ ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಲಾಗಿದೆ. ಮೆಜಾರಿಟಿ ಆಫ್ ದಮ್ ಆರ್ ಟ್ರೈನ್ಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಆಲ್ಸೋ. ಈಗ ಅವರುಗಳಿಗೆ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, ಎಷ್ಟು ಒಂದು ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಆಯಿತು, ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಎಷ್ಟು ಫಾರ್ಮ್ ಡಿಜಿಟೈಸ್ ಮಾಡಲಾಯಿತು ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ಫಾರ್ಮ್ಸ್ ಅನ್ಕಲೆಕ್ಟಬಲ್, ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ, ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಕಾರಣನೂ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ಬಿಕಾಸ್ ಆಫ್ ಡೆತ್ ಕೇಸಸ್, ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್, ಬಿಕಾಸ್ ಆಫ್ ಶಿಫ್ಟೆಡ್, ಬಿಕಾಸ್ ಆಬ್ಸೆಂಟಿ ಅಂತ. ಸೊ ಯಾರು ಮತದಾರರು ಬಿಟ್ಟು ಹೋಗೋದಾಗಿ ಯಾರಿಗಾರು ರಾಜಕೀಯ ಪಕ್ಷಗಳಿಗೂ ಅಥವಾ ಯಾರಿಗಾರು ಅನಿಸಿದಲ್ಲಿ ಅವರು ದೇ ಕ್ಯಾನ್ ಸರ್ಚ್, ಡೆಫಿನೆಟ್ಲಿ ದೇ ಕ್ಯಾನ್ ಹೆಲ್ಪ್ ಅಸ್ ಟು ಎನ್ರೋಲ್ ಈಚ್ ಆ್ಯಂಡ್ ಎವ್ರಿ ಎಲಿಜಿಬಲ್ ವೋಟರ್. ಸೊ ಇದು ಒಂದು ಪ್ರಾಸೆಸ್ಸಲ್ಲಿ ನಾವು ಎಲ್ಲರ ಸಹಭಾಗಿತ್ವವನ್ನು ಕೋರ್ತೀವಿ. ನಾವು ಸಿವಿಲ್ ಸೊಸೈಟೀಸ್, ಪೊಲಿಟಿಕಲ್ ಪಾರ್ಟೀಸ್, ಆ್ಯಕ್ಟಿವಿಸ್ಟ್, ಮೀಡಿಯಾ, ವೋಟರ್ ಆ್ಯಂಡ್ ಆಲ್ ಅದರ್ ಗ್ರೂಪ್ಸ್ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಕೈಂಡ್ಲಿ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದ ಎಕ್ಸರ್ಸೈಸ್ ಆ್ಯಂಡ್ ವಿ ಆರ್ ರೆಡಿ ಟು ಹಿಯರ್ ಯುವರ್ ಸಜೆಷನ್ಸ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಅವರ್ ಏಮ್ ಈಸ್ ಟು ಎನ್ಶ್ಯೂರ್ ಈಚ್ ಆ್ಯಂಡ್ ಎವ್ರಿ ಎಲಿಜಿಬಲ್ ವೋಟರ್ ಈಸ್ ಎನ್ರೋಲ್ಡ್. ಸರ್, ಈ ಖಾಸಗಿ ಸಂಘಟನೆಗಳಿಗೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆ ಭಾಗವಹಿಸೋದಕ್ಕೆ ಅವಕಾಶ ಇದೆಯಾ? ಇದು ಆದಲ್ಲಿ ಒಂದು ಸ್ವಲ್ಪ ಜನರಲ್ಲಿರುವಂಥ ಆತಂಕವನ್ನು ನೀಗಿಸೋದ್ರ ಜೊತೆಗೆ ಪಾರದರ್ಶಕತೆ ಅಂತ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ಒಂದು ಸ್ಪಷ್ಟ ರೀತಿಯಲ್ಲಿ ತೋರಿಸ್ದಂಗೆ ಆಯ್ತಲ್ವಾ? ಈಗ ವೋಟರ್ ಫೆಸಿಲಿಟೇಷನ್ ಸೆಂಟರಲ್ಲಿ ವಾಲಂಟಿಯರ್ಸ್ ಅಪಾಯಿಂಟ್ ಮಾಡಿಕೊಳ್ಳಿಕ್ಕೂ ನಾವು ಹೇಳಿದ್ದೀವಿ. ಸೊ ಒಂದು ಯಾರು ವಾಲಂಟ್ರಿಯಾಗಿ ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೇಳಿದರೆ ಡೆಫಿನೆಟ್ಲಿ ಸಂಬಂಧಪಟ್ಟ ERO ಮತ್ತು BLOಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವ್ರು ಮಾಡ್ತಾರೆ. ಮತ್ತು ಬೂತ್ಗಳಲ್ಲಿ ಏಜೆಂಟ್ಸ್ ಏನಿದ್ದಾರೆ ದೇ ಆರ್ ಆಲ್ಸೋ ವಾಲಂಟಿಯರ್ಸ್ ಒನ್ಲಿ. ದೇ ನೋ ಡೆಫಿನೆಟ್ಲಿ ಪ್ರೊಸೀಜರ್ಸ್ ಅವ್ರಿಗೆ ಗೊತ್ತಿದೆ, ಜನರಿಗೆ ಯಾವ ರೀತಿ ಅನುಕೂಲ ಮಾಡಬೇಕಂತ ಗೊತ್ತಿದೆ, ಜನರ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಯಾರು ಸ್ವಲ್ಪ ತೋಟದ ಮನೆಯಲ್ಲಿ ವಾಸ ಇದ್ದಾರೆ, ಯಾರು ಸ್ವಲ್ಪ ಊರಿಂದ ದೂರ ಇದ್ದಾರೆ, ಯಾರು ಸ್ವಲ್ಪ ಊರಿಗೆ ಹೋಗಿದ್ದಾರೆ, ಯಾರು ಯಾವಾಗ ಬರ್ತಾರೆ, ಅಥವಾ ಅವ್ರದ್ದು ಮೊಬೈಲ್ ನಂಬರ್ BLOಗೆ ಗೊತ್ತಿಲ್ಲದೇ ಇರೋ ಮಾಹಿತಿ ಸಮೇತ ಆ ಊರಲ್ಲಿರೋ ಮುಖಂಡರಿಗೆ ಗೊತ್ತಿರೋ ಸಾಧ್ಯತೆ ಇರುವುದರಿಂದ ಯಾರು ಬಿಟ್ಟು ಹೋಗೋ ಸಾಧ್ಯತೆಗಳಿಲ್ಲ. ಆ್ಯಂಡ್ ವಿ ವೆಲ್ಕಮ್ ವಾಲಂಟಿಯರ್ಸ್.